ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸಾರ್ವಜನಿಕ ಆರೋಗ್ಯದೊಂದಿಗೆ ಆಟವಾಡುತ್ತಿದ್ದ ಬೇಜವಾಬ್ದಾರಿ ತಂಬಾಕು ವ್ಯಾಪಾರಿಗಳ ವಿರುದ್ಧ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಭರ್ಜರಿ ಸಮರವನ್ನ ಸಾರಿದ್ದಾರೆ. ನಿಯಮ ಬಾಹಿರವಾಗಿ ಹಾಗೂ ಕಾನೂನು ಉಲ್ಲಂಘಿಸಿ ಮಾರಾಟವಾಗ್ತಾ ಇದ್ದ ತಂಬಾಕು ಮತ್ತು ಗುಟ್ಕಾ ಉತ್ಪನ್ನಗಳನ್ನ ತಡೆಯುವ ಮಹತ್ತರ ಉದ್ದೇಶದಿಂದ ಹಲ್ಯಾಳ ಹಾಗೂ ಅಥಣಿ ಭಾಗದಲ್ಲಿ ಅಧಿಕಾರಿಗಳ ದಂಡು ಮಿಂಚಿನ ದಾಳಿಯನ್ನ ನಡೆಸಿದೆ. ಇನ್ನು ಖುದ್ದಾಗಿ ಅಖಾಡಕ್ಕಿಳಿದಿದ್ದ ಪ್ರಮುಖ ಅಧಿಕಾರಿ ಡಾಕ್ಟರ್ ಬಿಜಿ ಕಾಗೆ ಅವರ ನೇತೃತ್ವದಲ್ಲಿ ವಿವಿಧ ಅಂಗಡಿ ಮುಂಗಟ್ಟುಗಳಿಗೆ ದಿಢೀರಗೆ ಭೇಟಿ ನೀಡಿ ಕಟ್ಟುನಿಟ್ಟಿನ ಪರಿಶೀಲನೆಯನ್ನ ನಡೆಸಲಾಗಿದೆ. ಈ ವೇಳೆ ಶಾಲಾ ಕಾಲೇಜುಗಳ 100 ಮೀಟರ್ ವ್ಯಾಪ್ತಿಯೊಳಗೆ ನಿಷೇಧಿತ ತಂಬಾಕು ಮಾರ್ತಾ ಇದ್ದ ಕದಿಮ ವ್ಯಾಪಾರಿಗಳಿಗೆ ಸ್ಥಳದಲ್ಲೇ ಭಾರಿ ದಂಡವನ್ನ ವಿಧಿಸಿ ಮುಂದಿನ ದಿನಗಳಲ್ಲಿ ಅಂಗಡಿ ಸೀಸ್ ಮಾಡೋದಾಗಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಇನ್ನು ದಾಳಿ ವೇಳೆ ಮಾತನಾಡಿದ ಡಾಕ್ಟರ್ ಬಿಜಿ ಕಾಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಯುವ ಪೀಳಿಗೆಯನ್ನ ಬಲಿಪಡಿಸ್ತಾ ಇರುವ ತಂಬಾಕು ಜಾಲವನ್ನ ಸಂಪೂರ್ಣ ಧ್ವಂಸ ಮಾಡುವುದಾಗಿ ಸಾರಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರಭುದೇವ್ ದೊಡ್ಮನಿ, ಗಣೇಶ್ ತಾಳುಕೇರಿ, ಸಿದ್ದು ಐತವಾಡೆ, ಸತೀಶ್ ದಡೂರು ಹಾಗೂ ನೌಕರ ಸಂಘದ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಅವರು ಉಪಸ್ಥಿತರಿದ್ದರು.